ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಒಂದು ಚಿಕನ್ ಬಿರಿಯಾನಿ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ ಹಾಗೂ ತುಂಬ ಸಿಂಪಲ್ ಕೂಡ ಉಂಟು. ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಉಂಟು. ಹಾಗಾಗಿ ಸಿಂಪಲ್ ಬಿರಿಯಾನಿ ನಿಮಗೆ ಬೇಕಿದೆ ಆದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ನನ್ನ ರೆಸಿಪೀಸ್ ಇಷ್ಟ ಆಗೋದಾದರೆ ಇವಾಗಲೇ ಲೈಕ್ ಮಾಡಿ. ನನ್ನ ಇನ್ನೊಂದು ರೆಸಿಪಿ ಚಾನಲ್ ಉಂಟು, ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ, ಅದನ್ನೊಮ್ಮೆ ವಿಸಿಟ್ ಮಾಡಿ ನೋಡಿ. ಓಕೆ, ಫಸ್ಟಿಗೆ ನಾನಿಲ್ಲಿ ಕಡಾಯಿ ತೊಗೊಂಡಿದ್ದೀನಿ. ಯಾವುದಾದ್ರೂ ಬಿರಿಯಾನಿ ಪಾಟ್ ಅಥವಾ ಪಾತ್ರೆ ಯಾವುದಾದ್ರೂ ತೊಗೊಳ್ಳಿ. ರೈಸ್ ಮಾಡಲಿಕ್ಕಿಲ್ಲಿ ನಮಗೆ ಫಸ್ಟ್. ಹಾಗಾಗಿ ನಾನಿಲ್ಲಿ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ. ಎಣ್ಣೆ ಕೂಡ ನೀವು ಬೇಕಿದ್ರೆ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಬಡಿಶೇಪ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಮತ್ತು ಎಲ್ಲ ಇಡೀ ಗರಂ ಮಸಾಲ, ಜಾವಿತ್ರಿ, ಲವಂಗ, ದಾಲ್ಚಿನ್ನಿ, ಚಕ್ರಫಲ್, ಇದು ಯಾವುದು ಉಂಟು ನೋಡಿ ಮನೆಯಲ್ಲಿ, ಅದನ್ನು ನೀವು ಇದಕ್ಕೆ ಹಾಕಿ ಸ್ವಲ್ಪನೇ ಹಾಕಿದರೆ ಸಾಕು, ಗರಂ ಮಸಾಲ. ನೆಕ್ಸ್ಟ್ ಏಲಕ್ಕಿ ಎಲ್ಲ ಇದೆ ಆದರೆ ಹಾಕಿದ್ದಕ್ಕೆ. ಓಕೆ, ಇವಾಗ ಗರಂ ಮಸಾಲ ನೋಡಿ, ಬಿಸಿ ತುಪ್ಪಕ್ಕೆ ಹಾಕಬಾರ್ದು, ಸ್ವಲ್ಪ ತಣ್ಣಗಿರುವ ತುಪ್ಪಕ್ಕೆ ನಾವು ಹಾಕಬೇಕು. ಇಲ್ಲದಿದ್ದರೆ ಒಮ್ಮೆಲೆ ಅದು ಕಪ್ಪಾಗುತ್ತೆ, ಅದರ ಫ್ಲೇವರ್ ತುಂಬ ಮತ್ತು ಬಾಯಿಗೆ ಬರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಗುತ್ತೆ. ಆಮೇಲೆ ಇದಕ್ಕೆ ಹಾಕಿದ್ದೀನಿ ಉದ್ದನೆ ಕಟ್ ಮಾಡಿದ 1 ನೀರುಳ್ಳಿ ಹಾಗೂ 4 ಹಸಿಮೆಣಸು. ನೀರುಳ್ಳಿಯಲ್ಲಿ ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಬೋದು, ಅಂದರೆ ನೀರುಳ್ಳಿ ತುಂಬ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇದಕ್ಕೆ ಒಂದೇ ನೀರುಳ್ಳಿ ಹಾಕಿದ್ದೀನಿ. ನಿಮಗೂ ಕೂಡ ಅದು ತುಂಬ ಸಿಂಪಲ್ ಆಗುತ್ತೆ. ನೀರುಳ್ಳಿ ಫ್ರೈ ಮಾಡುವಾಗಲೇ ನಾನು ಇದಕ್ಕೆ ಪುದೀನ ಹಾಕ್ತಾ ಇದ್ದೀನಿ. ಪುದೀನ ನೀವು ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ ಎಷ್ಟು ಬೇಕಿದ್ರೂ ಹಾಕ್ಬೋದು. ಕೆಲವರಿಗೆ ಇದರ ಫ್ಲೇವರ್ ಅಷ್ಟು ಇಷ್ಟ ಇರೋದಿಲ್ಲ, ಅವರು ಸ್ಕಿಪ್ ಕೂಡ ಮಾಡ್ಬೋದು. ಪುದೀನ ಹಾಕಿ ಇವಾಗ ನೀರುಳ್ಳಿ ಉಂಟು ನೋಡಿ, ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು ಇಲ್ಲಿ. ಹಾಗಾಗಿ ಒಳ್ಳೆ ರೀತಿದು ಫ್ರೈ ಆಗಲಿ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಕೂಡ ನೋಡ್ಬೋದು ನೀವು. ಓಕೆ, ಇದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟು ತನಕ ನಾವು ರೈಸ್ ಯಾವುದೆಲ್ಲ ತೊಗೊಳ್ಬೇಕು ನೋಡಿ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಇಂಡಿಯಾ ಗೇಟ್ ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ರೈಸ್ ತೊಗೊಳ್ಬೋದು. ಕೆಲವು ಬಿರಿಯಾನಿ ರೈಸ್ ಮೊದಲೇ ಒಂದು 1/2 ಅವರ್ ಮೊದಲೇ ನೆನೆಸಿಡಬೇಕಾಗುತ್ತೆ, ಅದನ್ನು ಆ ರೀತಿ ನೀವು ತೊಗೊಳ್ಳಿ. ಇಲ್ಲಿ ಇನ್ನೊಂದು ಸೈಡಲ್ಲಿ ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೀವು 1 ಕಪ್ ರೈಸ್ ಆದರೆ 2 ಕಪ್ ನೀರು, ಆ ಲೆಕ್ಕದಲ್ಲಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರುಳ್ಳಿ ಚೆನ್ನಾಗಿ ಇವಾಗ ಕೆಂಪಾಗಿದೆ. ನಾನು ಬಿಸಿ ಮಾಡಲಿಕ್ಕೆ ಇಟ್ಟ ನೀರನ್ನು ಹಾಕ್ತಾ ಇದ್ದೀನಿ. ಬಿಸಿ ಮಾಡಲಿಕ್ಕೆ ಹೇಗೆ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಬೇಗನೆ ಆಗಲಿ ಅಂತ, ಇಲ್ಲದಿದ್ದರೆ ಇಲ್ಲಿ ಕುದಿಯುವಾಗೆಲ್ಲ ಲೇಟ್ ಆಗುತ್ತೆ, ಹಾಗಾಗಿ ಅಷ್ಟೇ. ನೀವು ಬೇಕಿದ್ರೆ ಇದಕ್ಕೆ ಕೂಡ ಹಾಕ್ಬೋದು ಡೈರೆಕ್ಟಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೂ ರೈಸನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನೀರು ಕುದಿದಿದೆ, ಹಾಗಾಗಿ ನಾನು ಇಲ್ಲಿ ರೈಸನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇಲ್ಲದಿದ್ದರೆ ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ರೈಸನ್ನು ಹಾಕಿ. ಗೊತ್ತಾಯ್ತಲ್ಲ, ನಾನು 1 ಕಪ್ ರೈಸಿಗೆ 2 ಕಪ್ಪಷ್ಟು ನೀರು, ಅಂದರೆ ನಾನಿಲ್ಲಿ 2.5 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 5 ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ. ಫಾಸ್ಟಲ್ಲೇ ಇರಲಿ, ಒಂದು ಕುದಿ ಬಂದ ಮೇಲೆ ಸ್ಲೋ ಮಾಡಿದರೆ ಆಯಿತು ಗ್ಯಾಸ್. ಇನ್ನೊಂದು ಸೈಡಲ್ಲಿ ಚಿಕನಿಗೆ ರೆಡಿ ಮಾಡೋಣ. ಈ ಸೈಡ್ ರೈಸ್ ಆಗುವಾಗ ಆ ಸೈಡ್ ಚಿಕನ್ ಕೂಡ ಆಗುತ್ತೆ. ಓಕೆ, ನಾನಿಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ, ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕ್ಬೋದು. ಒಂದು ಅರ್ಧ ಕಪ್ಪಷ್ಟು ಆಯಿಲ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಫಸ್ಟಿಗೆ ನಾನು ಹಾಕ್ತಾ ಇದ್ದೀನಿ ಇಡೀ ಜೀರಿಗೆ. ಒಂದು 1/4 ಸ್ಪೂನಷ್ಟು ಇಡೀ ಜೀರಿಗೆ ನೀವು ಹಾಕಿದರೆ ಸಾಕು ಇದಕ್ಕೆ. ಆಮೇಲೆ ಇದಕ್ಕೆ ಹಾಕೋಣ ಕಸೂರಿ ಮೇಥಿ ಹಾಕೋದ್ರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಆದರೆ ಹಾಕಿ, ಇಲ್ದಿದ್ರೆ ಸ್ಕಿಪ್ ಮಾಡಿ. ಆದರೆ ಕಸೂರಿ ಮೇಥಿ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿಗೆಲ್ಲ ಹಾಕಿದರೆ ನಾವು. ಆಮೇಲೆ ಹಾಕ್ತಾ ಇದ್ದೀನಿ ದೊಡ್ಡ 2 ನೀರುಳ್ಳಿಯಲ್ಲಿ ಜಾಸ್ತಿ ಕೂಡ ನೀವು ಹಾಕ್ಬೋದು. ದೊಡ್ಡ ಸೈಜ್ 2 ನೀರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೂ ಇದು ಸ್ವಲ್ಪ ಕೆಂಪಾಗೋವರೆಗೂ ನಾವು ವೆಯ್ಟ್ ಮಾಡಲಿಕ್ಕುಂಟು. ನೀರುಳ್ಳಿ ಕೆಂಪಾಗೋವರೆಗೂ ಇನ್ನೊಂದು ಸೈಡಲ್ಲಿ ನಾವು ಮಸಾಲ ರೆಡಿ ಮಾಡೋಣ. ಬಿರಿಯಾನಿ ಮಸಾಲ ಈಸಿಯಾಗಿ ಮನೆಯಲ್ಲೇ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ. ನಾನು 2 ಚಮಚದಷ್ಟು ಹಾಕಿದ್ದೀನಿ. ಹಾಗೂ ಸ್ವಲ್ಪ ಅರಶಿನ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಪೌಡರ್, ಸ್ವಲ್ಪ ಕೊತ್ತಂಬರಿ ಕಾಳು ನೋಡಿ, 1-2 ಚಮಚದಷ್ಟು ಹಾಕಿದರೆ ಸಾಕು ನೀವು. ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇದ್ದಿದ್ದಕ್ಕೆ ಮೊಸರು ಇಲ್ಲಿ ನೀವು ನೋಡಿ, ಈ ಚಮಚದಲ್ಲಿ ನಾನಿಲ್ಲಿ 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ನೀವು ಇಲ್ಲಿ ಹಾಕ್ಬೋದು. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ನೋಡಿ, ಈ ರೀತಿ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ರೈಸ್ ನೋಡೋಣ. ಓಕೆ,
ಕುದಿ ಬಂದಮೇಲೆ ಸ್ಲೋ ಗ್ಯಾಸಲ್ಲಿ ನಾನು ಇಟ್ಟಿದ್ದೆ, ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನೋಡಿ. ರೈಸ್ ಇವಾಗ ಪರ್ಫೆಕ್ಟ್ ಆಗಿದೆ. ಈ ರೀತಿ ಆದರೆ ಸಾಕು. ಇದು ಸ್ವಲ್ಪ ನೀರಿನ ಅಂಶ ಇದ್ದರೆ ಹಾಗೆಯೇ ಇರಲಿ, ಮುಚ್ಚಿಡಿ ನೀವು ಚೆನ್ನಾಗಿದನ್ನು. ಓಕೆ, ಗ್ಯಾಸನ್ನು ಇವಾಗ ಆಫ್ ಮಾಡಿ. ಇನ್ನೊಂದು ಸೈಡಲ್ಲಿ ನೀರುಳ್ಳಿ ಕೂಡ ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಿ, ನೋಡ್ಬೋದು ನೀವು, ಕೆಂಪಾಗಿದೆ ಇದು. ಈ ರೀತಿ ಆದರೆ ಸಾಕು. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ, ಅಂದರೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿದ್ರೆ ಹಸಿ ವಾಸನೆ ಹೋಗುವವರೆಗೂ ನಾವು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಓಕೆ, ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿದ ಸ್ವಲ್ಪ ಗರಂ ಮಸಾಲ ಪೌಡರ್. ಇದೇ ಆದರೆ ಹಾಕಿ, ಇಲ್ಲದ್ರೆ ಇಡೀ ಗರಂ ಮಸಾಲ ಕೂಡ ನೀವಿಲ್ಲಿ ಹಾಕ್ಬೋದು. ಓಕೆ, ಆಮೇಲೆ ಹಾಕ್ತಾಯಿದ್ದೀನಿ 3 ಹಸಿಮೆಣಸು. ನೆಕ್ಸ್ಟ್ ಇದರೊಂದಿಗೆ ನಾನು ಹಾಕ್ತಾಯಿದ್ದೀನಿ 1 ದೊಡ್ಡ ಕಪ್ಪಷ್ಟು ಟೊಮೆಟೊ ಪ್ಯೂರಿ. ಓಕೆ, ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಓಕೆ, ಟೊಮೆಟೊ ಪ್ಯೂರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೂ ನೆಕ್ಸ್ಟ್ ಏನೆಂದರೆ ಸ್ವಲ್ಪ ಗ್ರೇವಿ ಕೂಡ ಚೆನ್ನಾಗಾಗುತ್ತೆ. ಓಕೆ, ಇದರೊಂದಿಗೆ ಇವಾಗ ನಾನು ಹಾಕ್ತಾ ಇದ್ದೀನಿ ರೆಡಿ ಮಾಡಿದ್ವಿ ನೋಡಿ ಗ್ರೈಂಡ್ ಮಾಡಿದ ಮಸಾಲ, ಅದನ್ನು ಕೂಡ ಒಟ್ಟಿಗೆ ಹಾಕೋಣ. ಒಮ್ಮೆಲೆ ಟೊಮೆಟೊ ಪ್ಯೂರಿ ಇಲ್ಲದಿದ್ದರೆ ನೀವು ಈ ಮಸಾಲದೊಂದಿಗೆ 2 ಟೊಮೆಟೊ ಗ್ರೈಂಡ್ ಕೂಡ ಮಾಡ್ಬೋದು. ಗ್ರೈಂಡ್ ಮಾಡಿ ಆಮೇಲೆ ಹಾಕಿದರೆ ಆಯ್ತು. ಇದಕ್ಕೆ 2 ಕೂಡ ಸೇಮ್ ಆಗುತ್ತೆ. ಓಕೆ, ಹಾಕಿದ್ದೇನೆ. ಇವಾಗ ಚೆನ್ನಾಗಿ ಈ ಮಸಾಲ ಮಿಕ್ಸ್ ಮಾಡೋಣ. ಒಳ್ಳೆ ರೀತಿ ಈ ಮಸಾಲ ಫ್ರೈ ಆಗಬೇಕು. ಓಕೆ, ಸರಿಯಾಗಿದ್ದು ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇದನ್ನು ಇಟ್ಟು ಮುಚ್ಚಿಡಿ. ಮಸಾಲ ತಾನಾಗೆ ಫ್ರೈ ಆಗುತ್ತೆ, ಹಾಗೂ ಕಲರ್ ಎಲ್ಲ ಕಂಪ್ಲೀಟ್ ಆಗಿದ್ರದ್ದು ಚೇಂಜ್ ಆಗುತ್ತೆ. ಇನ್ನೊಂದು ಸೈಡಲ್ಲಿ ನಾನು ಚಿಕನ್ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ. ದೊಡ್ಡ ಪೀಸ್ ಮಾಡಿದ್ದೀನಿ, ನೀವು ಮೀಡಿಯಮ್ ಪೀಸ್ ಕೂಡ ಮಾಡ್ಬೋದು. 1.5 kg ಚಿಕನ್ ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಕಲರ್ ಕೂಡ ಇದರದ್ದು ನೋಡಿ ತುಂಬ ಒಳ್ಳೆ ರೀತಿ ಬಂದಿದೆ. ಈ ರೀತಿ ಬಂದರೆ ಸಾಕು. ಇದಕ್ಕೆ ಯಾವುದೇ ನೀರೆಲ್ಲ ಏನು ಹಾಕಿಬಿಡಿ. ಇವಾಗ ನಾವು ರೆಡಿ ಮಾಡಿದ ಚಿಕನ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಓಕೆ, ಎಲ್ಲವನ್ನು ಇಲ್ಲಿ ಹಾಕಿ. ಮಟನ್ ಕೂಡ ನೀವು ಇದೇ ರೀತಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ಎಗ್ ಬಿರಿಯಾನಿ ಕೂಡ ನೀವು ಸೇಮ್ ಇದೇ ರೀತಿ ಮಾಡ್ಬೋದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಹಾಗೂ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡೋಣ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೀನಿ, ಯಾಕಂದರೆ ಗ್ರೈಂಡ್ ಮಾಡುವಾಗ ಕೂಡ ಹಾಕಿದ್ವಿ, ಅದರ ಸ್ವಲ್ಪ ಹಾಕಿದ್ದೆ. ನಿಮಗೆ ಬೇಕಿದ್ದರೆ ಗ್ರೈಂಡ್ ಮಾಡುವಾಗಲೇ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ನೀರೆಲ್ಲ ಏನು ಸೇರಿಸ್ಬೇಡಿ, ಮುಚ್ಚಿಡಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಡಿ. ಸರಿಯಾಗಿದು ಬೇಯಲಿ, ಚಿಕನ್ ಸಾಫ್ಟ್ ಆಗಲಿ. ಇವಾಗ ಸ್ವಲ್ಪ ಹೊತ್ತು ಆಗಿದೆ ನೋಡಿ, ನೀರೆಲ್ಲ ಒಳ್ಳೆ ರೀತಿ ಬಿಟ್ಟಿದೆ, ಸೂಪ್ ರೀತಿ ನೋಡ್ಬೋದು ನೀವು. ಇವಾಗ ಇದು ಪರ್ಫೆಕ್ಟ್ ಆಗಿದೆ, ಆಯಿಲೆಲ್ಲ ಮೇಲೆ ಬಿಟ್ಟಿದೆ, ಚಿಕನ್ ಕೂಡ ಕರೆಕ್ಟಾಗಿ ಬೆಂದಿದೆ. ಈ ರೀತಿ ಬಂದರೆ ಸಾಕಿದು. ಗ್ರೇವಿ ತುಂಬ ನೀರಿದೆ ಅಂತಾದರೆ ಸ್ವಲ್ಪ ನೀವು ಡ್ರೈ ಬೇಕಿದ್ದರೂ ಮಾಡ್ಬೋದು. ಓಕೆ ನೋಡಿ, ಇವಾಗ ಇದು ರೆಡಿಯಾಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇಲ್ಲಿ ಇದು ಗ್ರೇವಿ ಕರೆಕ್ಟಾಗಿದೆ. ಸ್ವಲ್ಪ ಹೊತ್ತಲ್ಲಿ ಇದು ಕರೆಕ್ಟಾಗಿ ಡ್ರೈನೇ ಆಗುತ್ತೆ. ಇಷ್ಟು ಇದ್ದರೆ ಸಾಕು. ಇದಕ್ಕಿಂತ ತುಂಬ ಡ್ರೈ ಆದರೆ ಬಿರಿಯಾನಿ ಒಟ್ಟಿಗೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಬಿರಿಯಾನಿ ಮತ್ತು ಡ್ರೈ ತಿಂದಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ಇದ್ದರೆ ಸಾಕು. ಇದು ನೋಡ್ತಾ ಇದ್ದೀರಲ್ಲ, ಇವಾಗ ಇದನ್ನು ಸರ್ವ್ ಮಾಡಬೇಕು. ಬೇಕಿದ್ದರೆ ಇದರ ಮೇಲೇ ನೀವು ಎಲ್ಲ ರೈಸನ್ನು ಹಾಕಿ ಮುಚ್ಚಿಡ್ಬೋದು, ಅಥವಾ ಈ ರೀತಿ ಕೂಡ ನೀವು ಸರ್ವ್ ಮಾಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ, ಆ ರೀತಿ ನೀವು ಮಾಡಿದರೆ ಆಯಿತು. ಹೋಟೆಲ್ಗಳಲ್ಲೆಲ್ಲ ರೈಸ್ ಸಪ್ರೇಟ್ ಮಾಡ್ತಾರೆ, ಹಾಗೂ ಗ್ರೇವಿಯನ್ನು ಸಪ್ರೇಟ್ ಮಾಡ್ತಾರೆ. ಆವಾಗ ಎಲ್ಲರಿಗೆ ಪೀಸ್ ರೀತಿ ಹಾಕಲಿಕ್ಕೆಲ್ಲ ಈಸಿ ಆಗುತ್ತೆ. ಇದೇ ರೀತಿ ನೀವು ಕೂಡ ಮಾಡ್ಬೋದು, ಯಾಕಂದರೆ ಈ ರೈಸ್ ತುಂಬ ಟೇಸ್ಟಾಗಿರುತ್ತೆ. ತುಪ್ಪ ಅದು ಇದೆಲ್ಲ ಹಾಕಿ ಇದರೊಂದಿಗೆ ನೀವು ಈ ಚಿಕನ್ ಮೇಲ್ಗಡೆಯಿಂದ ಹಾಕಿದರೆ ಆಯಿತು. ನಿಮಗೆ ಎಷ್ಟು ಬೇಕು ಪೀಸಸ್ ಆ ರೀತಿ. ತುಂಬ ಸಿಂಪಲಾದ ವಿಧಾನ ನೋಡಿದ್ರಲ್ಲ, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ, ಹಾಗೂ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ, ಆಮೇಲೆ ಸರ್ವ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಿರಿಯಾನಿ ಯಾರಿಗೆಲ್ಲ ಇಷ್ಟ ನೋಡಿ, ಅವರು ಈವಾಗಲೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಯಾಕಂದರೆ ಸಂಡೇ ಟೈಮಲ್ಲಿ ಅವರು ಕೂಡ ಮಾಡಲಿ. ಓಕೆ ನೋಡಿ, ಎಷ್ಟೊಂದು ಎಮ್ಮೆಯಾಗಿ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆ ರುಚಿ ಇದೆ. ಖಾರ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇನ್ನೊಂದು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ
ಟೇಕ್ ಕೇರ್. ಬಾಯ್ ಬಾಯ್.